ನಮ್ಮ ಇವತ್ತಿನ ಬುಲೆಟಿನ್ನ ಮೊದಲ ಸ್ಟೋರಿ, ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ಸಿಗಬೇಕಾದ್ರೆ CL7 ಲೈಸೆನ್ಸ್ ಸಿಗಬೇಕಾದ್ರೆ ಸಚಿವರು ಮತ್ತು ಪುತ್ರರಿಗೆ ಲಂಚ ಕೊಡಬೇಕು ಅನ್ನೋ ಗುರುತರ ಆರೋಪ ಬಂದಿದೆ. ಅದರ ಆಡಿಯೋ ಈಗಾಗಲೇ ಎಲ್ಲ ಕಡೆ ಹರಿದಾಡ್ತಾ ಇದೆ. ಆಡಿಯೋದಲ್ಲಿ ನೇರವಾಗಿ ಆರೋಪ ಮಾಡ್ತಾ ಇರೋದು RB ತಿಮ್ಮಾಪುರ ಪುತ್ರನ ಹೆಸರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ರಾಜ್ಯ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. RB ತಿಮ್ಮಾಪುರ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ನಾಯಕರು ಒತ್ತಾಯಿಸ್ತಾ ಇದ್ದಾರೆ. ಒಂದು ವೇಳೆ ರಾಜೀನಾಮೆ ಪಡೆಯದೇ ಇದ್ರೆ ಅದರ ನೇರ ಅನುಮಾನ ಬರೋದು ಸಿಎಂ ಮೇಲೆ ಅಂತಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಆರೋಪ ಕೇಸರಿಗೆ ದೊಡ್ಡ ಅಸ್ತ್ರ ಆಗ್ತಾ ಇದೆ. RB ತಿಮ್ಮಾಪುರ ರಾಜೀನಾಮೆ ಕೊಡಬೇಕು. ಒಂದು ವೇಳೆ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಸಿಎಂ ಮೇಲೆ ನೇರವಾಗಿ ಅನುಮಾನ ಬರುತ್ತೆ. ಕೇಸರಿ ನಾಯಕರಿಗೆ ಮತ್ತೊಂದು ಅಸ್ತ್ರ. ಅಬಕಾರಿ ಇಲಾಖೆಯ CL7 ಲೈಸೆನ್ಸ್, ಇದರ ಲಂಚಕ್ಕೆ ಬೇಡಿಕೆಯ ಆರೋಪ. ಅದರ ಬಗ್ಗೆ ಒಂದು ಆಡಿಯೋ ಕೂಡ ಈಗಾಗಲೇ ನೀವು ಕೇಳಿಸ್ಕೊಂಡಿದ್ದೀರಿ. ನೇರವಾಗಿ RB ತಿಮ್ಮಾಪುರ ಪುತ್ರನ ಹೆಸರು ಪ್ರಸ್ತಾಪ ಆಗಿದೆ. ಇದು ಬಿಜೆಪಿ ನಾಯಕರಿಗೆ ಒಂದು ದೊಡ್ಡ ಅಸ್ತ್ರ. ಇನ್ನು ಈ ಆರೋಪ ಯಾವಾಗ ಜಾಸ್ತಿ ಆಯ್ತೋ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ಪಷ್ಟನೆ ಕೇಳಿದ್ದಾರೆ. RB ತಿಮ್ಮಾಪುರ ಅವರಿಗೆ ಹಿಂಗಿದ್ದೊಂದು ಆಡಿಯೋ ಇದೆಯಂತೆ, ಅದರಲ್ಲಿ ನಿಮ್ಮ ಮಗನ ಹೆಸರಿದೆಯಂತೆ, ಏನ್ ಕಥೆ ಅಂತ ಸಚಿವ ತಿಮ್ಮಾಪುರ ಬಳಿ ಆಡಿಯೋ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ ಸಿಎಂ. ಸ್ಪಷ್ಟನೆ ನೀಡುವಾಗ ತಿಮ್ಮಾಪುರ ನೇರವಾಗಿ ಬೊಟ್ಟು ಮಾಡಿರೋದು ಅಧಿಕಾರಿಗಳ ವಿರುದ್ಧ. ನನ್ನ ಮಗನ ಹೆಸರನ್ನ ಅಧಿಕಾರಿಗಳ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಸಚಿವ ತಿಮ್ಮಾಪುರ ಆರೋಪ ಮಾಡ್ತಾ ಇದ್ದಾರೆ. ಅವರ ನೇರ ಆರೋಪ ಇರೋದು ಅಧಿಕಾರಿಗಳ ಬಗ್ಗೆ. ಪ್ರಕರಣದ ಬಗ್ಗೆ ಇವತ್ತು ಖುದ್ದು ವಿವರಣೆ ನೀಡ್ತಾರೆ ಸಚಿವರು ಅನ್ನೋ ಮಾಹಿತಿ ಇದೆ. ಬಾದಾಮಿಯಲ್ಲಿ ಸಿಎಂ ಭೇಟಿಯಾಗಿ ಇದರ ಬಗ್ಗೆ ಸಿಎಂ ಅವರಿಗೆ ನೇರ ಸ್ಪಷ್ಟನೆ ಕೊಡ್ತಾರಂತೆ. ಅಧಿಕಾರಿಗಳದ್ದೇ ಪ್ರಾಬ್ಲಮ್ ಸರ್, ನನ್ನ ಮಗನ ಹೆಸರು ಬಳಸ್ಕೊಳ್ತಾ ಇದ್ದಾರೆ ಅಂತ. ಅಬಕಾರಿ ಇಲಾಖೆಯ ಲಂಚಾವತಾರದ ಆರೋಪ ಇದೇ ಮೊದಲನೇ ಸಲ ಬರ್ತಾ ಇಲ್ಲ. ಪ್ರತಿ ಬಾರಿ ಬಂದಾಗಲೂ RB ತಿಮ್ಮಾಪುರ ಅವರಿಂದ ಹಿಂಗಿದ್ದೇ ಒಂದು ಉತ್ತರ ಬರುತ್ತೆ, ತನಿಖೆಯಾಗ್ಲಿ, ನಾನಂತದ್ದೇನೂ ಮಾಡಿಲ್ಲ ಅಂತ. ಈಗ ಮಗನ ಮೇಲೆ ಆರೋಪ ಬಂದಾಗ್ಲೂ ಅವರು ಬೊಟ್ಟು ಮಾಡ್ತಾ ಇರೋದು ಅಧಿಕಾರಿಗಳ ವಿರುದ್ಧ. ಬಾದಾಮಿಯಲ್ಲಿ ಸಿಎಂರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಸಚಿವರು ಸ್ಪಷ್ಟನೆ ನೀಡೋ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಇದರಲ್ಲಿ ನನ್ನ ಮಗನ ಕೈವಾಡ ಇಲ್ಲ, ಅಧಿಕಾರಿಗಳು ನನ್ನ ಮಗನ ಹೆಸರು ಬಳಸ್ಕೊಳ್ತಿದ್ದಾರೆ ಅಂತ. ಅದು ಹೇಗ್ ಸಾಧ್ಯ ಅನ್ನೋದನ್ನ RB ತಿಮ್ಮಾಪುರ ಅವರೇ ಉತ್ತರ ಕೊಡಬೇಕು. ಅಷ್ಟು ಸಲೀಸಾಗಿ ಧೈರ್ಯವಾಗಿ ಸಚಿವರ ಹೆಸರು, ಸಚಿವರ ಮಗನ ಹೆಸರು ಬಳಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಮೇಲಿಂದ ಮೇಲೆ ಅಬಕಾರಿ ಇಲಾಖೆಯ ಮೇಲೆ ಈ ಆರೋಪ, ಅಬಕಾರಿ ಸಚಿವರ ಮೇಲೆ ಆರೋಪ, ಅವರ ಪುತ್ರನ ಮೇಲೆ ಆರೋಪ ಬರೋದಕ್ಕೆ ಹೇಗೆ ಸಾಧ್ಯ? ಎಸ್, ಇದೇ ವಿಷಯದ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅದೇನ್ ಸುರೇಶ್, ಪ್ರತಿ ಬಾರಿಯೂ ಕೂಡ ಸರ್ಕಾರದ ಮೇಲೆ ಏನೇ ಆರೋಪ ಬಂದ್ರೂ ಅದು ಅಧಿಕಾರಿಗಳ ತಪ್ಪು. ಹಾಗಾದ್ರೆ ಅಧಿಕಾರದಲ್ಲಿರುವ ಸಚಿವರ ತಪ್ಪಲ್ವಾ ಅಥವಾ ಅವರ ಸುತ್ತ ಇರೋ ವಲಯದ ತಪ್ಪಲ್ವಾ? ಇವಾಗ RB ತಿಮ್ಮಾಪುರ ಗೂಬೆ ಕೂರಿಸ್ತಾ ಇರೋದು ಅಧಿಕಾರಿಗಳ ಮೇಲೆ. ಭಾವನಾ, ಕರೆಕ್ಟ್, ನೀವು ಕೇಳ್ತಾ ಇರುವಂತಹ ಪ್ರಶ್ನೆ ಸರಿ ಇದೆ. ಈಗ ನೋಡಿ, ಇತ್ತೀಚೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ ತುಳಿತ ಪ್ರಕರಣದಲ್ಲೂ ಕೂಡ ಅಧಿಕಾರಿಗಳನ್ನ ಹೊಣೆ ಮಾಡಲಾಯಿತು, ಅವ್ರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲಾಯಿತು. ಯಾವಾಗಲೂ ಕೂಡ ಇದು ನಡೆದುಕೊಂಡು ಬಂದಿರುವಂಥ ಒಂದು ರೀತಿ ಸಂಪ್ರದಾಯದ ರೀತಿ ಇದೆಲ್ಲ ನಡೆದುಕೊಂಡು ಬಂದಿದೆ. ಯಾವಾಗಲೂ ಕೂಡ ಅಧಿಕಾರದಲ್ಲಿ ಇರುವಂಥವರು ಬಹಳ ಸುಲಭವಾಗಿ ತಮ್ಮ ಕೈ ಕೆಳಗೆ ಇರುವಂತಹ ಅಧಿಕಾರಿಗಳ ಕಡೆ ಬೊಟ್ಟು ತೋರಿಸಿ ಜಾರಿಕೊಳ್ಳುವಂತಹ ಯತ್ನ ನಡೀತಾನೆ ಇದೆ. ಇದೊಂದು ರೀತಿ ಸಿಸ್ಟಮ್ ಆಗೋಗಿದೆ ಅಂತಲೇ ಹೇಳ್ಬೋದು. ಅಬಕಾರಿ ಸಚಿವರ ಮೇಲೆ ಈಗ ಬಂದಿರುವಂತಹ ಆರೋಪಕ್ಕೂ ಕೂಡ CM ಸಿದ್ದರಾಮಯ್ಯನವರು ದೂರವಾಣಿ ಕರೆ ಮೂಲಕ ಒಂದು ಸ್ಪಷ್ಟನೆಯನ್ನು ಕೇಳ್ತಾರೆ. ಈ ರೀತಿ ಒಂದು ಆಡಿಯೋ ಹರಿದಾಡ್ತಾ ಇದೆ, ನೇರವಾಗಿ ನಿಮ್ಮ ಮಗನ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀಯ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅಬಕಾರಿ ಸಚಿವರು CMಗೆ ಸ್ಪಷ್ಟನೆ ಕೊಟ್ಟಿರೋದು ಅದೇ ರೀತಿ. ಅಂದರೆ ನನ್ನ ಮಗನ ಹೆಸರನ್ನು ವಿನಾಕಾರಣ ಇದರಲ್ಲಿ ಎಳೆದು ತರಲಾಗಿದೆ, ಅಧಿಕಾರಿಗಳು ಮಾಡಿದಂಥ ತಪ್ಪನ್ನು ನನ್ನ ಮಗನಿಗೆ ಕಟ್ಟೋದಕ್ಕೆ ಪ್ರಯತ್ನ ನಡೀತಾ ಇದೆ, ಹಾಗಾಗಿ ಇದು ಸೂಕ್ತ ತನಿಖೆ ನಡೀಬೇಕು ಅನ್ನುವಂಥ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ವಿಪಕ್ಷಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಸರ್ಕಾರದ ಮೇಲೆ ಮುಗಿ ಬೀಳ್ತಾ ಇರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ.
ಸರ್ಕಾರದ ಮೇಲೆ 80% ಲಂಚದ ಆರೋಪವನ್ನು ಕೂಡ ಅವರು ಹೊರಿಸ್ತಾ ಇದ್ದಾರೆ. ತಕ್ಷಣ ಅಬಕಾರಿ ಸಚಿವರ ರಾಜೀನಾಮೆಯನ್ನು ಪಡೆಯಬೇಕು, ಇಲ್ಲದೇ ಇದ್ದಲ್ಲಿ ಈ ಆರೋಪ ನಿಜ ಅಂತ ಎಲ್ಲರೂ ಕೂಡ ಭಾವಿಸಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ವಿಪಕ್ಷಗಳು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಅವರಿಗೆ ದೂರವಾಣಿ ಕರೆ ಮಾಡಿ ಕೇಳ್ತಾರೆ, ಸ್ಪಷ್ಟನೆಯನ್ನ ಕೇಳ್ತಾರೆ. ಆಗ ಆರ್ ಬಿ ತಿಮ್ಮಾಪುರ್ ಹೇಳಿರುವಂತಹ ಮಾತುಗಳು ಇವು. ಇದೆಲ್ಲದರ ಜೊತೆಯಲ್ಲಿ ಇವತ್ತು ಅದೇ ಕ್ಷೇತ್ರಕ್ಕೆ ಅಂದರೆ ಬಾಗಲಕೋಟೆಯ ಬಾದಾಮಿಗೆ CM ಸಿದ್ದರಾಮಯ್ಯನವರು ವಿವಿಧ ಅಭಿವೃದ್ಧಿ ಕಾರ್ಯಗಳಿಗಾಗಿ ಶಂಕುಸ್ಥಾಪನೆ ಮಾಡೋದಕ್ಕೋಸ್ಕರ ತೆರಳ್ತಾ ಇದ್ದಾರೆ. ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿರುವಂತಹ ಆರ್ ಬಿ ತಿಮ್ಮಾಪುರ್ ಸಹಜವಾಗಿಯೇ CMಗೆ ಅಲ್ಲಿ ಸಿಗ್ತಾರೆ. ಆ ಸಂದರ್ಭದಲ್ಲಿ ನೇರ ಮಾತುಕತೆಗಳಾಗ್ತವೆ. ಏನಿದು ಆರೋಪ, ಏನೆಲ್ಲ ನಡೀತು ಅನ್ನೋದ್ರ ಬಗ್ಗೆ CM ಇನ್ನಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾರೆ. ಒಂದು ವೇಳೆ ನಿಜವಾಗ್ಲೂ ಕೂಡ ಆರೋಪ ನಿಜ ಇದ್ರೆ ಅದಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳಿ ಅನ್ನುವಂಥ ಸೂಚನೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಭಾವನಾ. ಎಸ್, ಧನ್ಯವಾದ ಸುರೇಶ್ ಎಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.